ಆತ್ಮೀಯ ಸಹೋದರ ಸಹೋದರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ. ಪ್ರಿಯರೇ, ಸರ್ವ ಸೃಷ್ಟಿಕರ್ತನಾದ ದೇವರು ಅವರವರು ಇರತಕ್ಕ ಕಾಲವನ್ನು ಮೇರೆಯನ್ನು ಗೊತ್ತು ಮಾಡಿದ್ದಾನೆ. ಅದರಂತೆ ಪೌಲನು ಅಥೇನಿ ಪಟ್ಟಣದಲ್ಲಿ ಇದ್ದುಕೊಂಡು ತತ್ವಜ್ಞಾನಿಗಳಿಗೆ ನೀಡಿದ ಬೋಧನೆ ನಿಜ ದೇವರನ್ನು ತಿಳಿದುಕೊಳ್ಳಲು ಅವರಿಗೆ ಸಾಧ್ಯವಾಯಿತೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕಾರ್ಯಕ್ರಮ ಮುಗಿದ ಬಳಿಕ ತಪ್ಪದೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮ ಧ್ಯಾನದಲ್ಲಿ ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನ ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯುದ್ದಕ್ಕೂ ಗುಡಾರ ಹಾಗೂ ದೇವಾಲಯಗಳ ನಕ್ಷೆಯನ್ನು ಇಸ್ರಾಯೇಲ್ಯರಿಗೆ ನೀಡುವಾಗಲೂ ತಾನು ಒಂದು ಭೌಗೋಳಿಕ ಸ್ಥಳದಲ್ಲಿ ನೆಲೆಸುವುದಿಲ್ಲವೆಂಬುದನ್ನು ದೇವರು ಸ್ಪಷ್ಟಪಡಿಸಿದ್ದಾನೆ. ದೇವಾಲಯ ಪ್ರತಿಷ್ಠೆಯ ಸಮಯದಲ್ಲಿ ಸೊಲೊಮೋನನು ಇದನ್ನು ಒಪ್ಪಿಕೊಂಡಿದ್ದಾನೆ. 1ನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ: ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನೋ? ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು? ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು ಎಂಬುದಾಗಿ. ಪ್ರಿಯರೇ, ಸೃಷ್ಟಿಕರ್ತನಾದ ಜೀವಿಸುವ ದೇವರು ಮನುಷ್ಯರಿಂದ ಕಟ್ಟಲ್ಪಟ್ಟ ಕಟ್ಟಡದಲ್ಲಿ ವಾಸ ಮಾಡಲಾರನೆಂಬುದನ್ನು ಹಳೆ ಒಡಂಬಡಿಕೆಯ ಈ ವ್ಯಕ್ತಿಗಳು ತಿಳಿದುಕೊಂಡಿದ್ದರು. ಮಾನವನು ದೇವರು ಉಂಟು ಮಾಡಿದ ಸೃಷ್ಟಿಯಲ್ಲಿ ವಾಸಿಸುತ್ತಾನೆ. ತಾನು ದೇವರ ವಾಸಕ್ಕಾಗಿ ಒಂದು ಕಟ್ಟಡ ಕಟ್ಟಬಹುದೆಂದು ಮಾನವನು ಹೇಗೆ ಯೋಚಿಸಬಹುದು? ದಯಮಾಡಿ ಆಲೋಚಿಸಿ ನೋಡಿರಿ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ: ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನೂ ಅಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಒಂದು ವಿಶೇಷವಾದ ಮಾತನ್ನು ಇಲ್ಲಿ ಆಡುತ್ತಾನೆ. ದೇವರಿಗೆ ನಿಮ್ಮಿಂದ ಏನೂ ಬೇಕಾಗಿರುವುದಿಲ್ಲ. ನೀವು ಆತನಿಗೆ ಬಲಿಪೀಠ ನಿರ್ಮಿಸಿ ಆತನಿಗೆಂದು ಯಜ್ಞಗಳನ್ನು ತರುತ್ತೀರಿ. ಇದರಿಂದಾಗಿ ತಾವು ಆತನ ಕುರಿತಾಗಿ ಚಿಂತಿಸುತ್ತೇವೆಂಬುದನ್ನು ಈ ತಿಳಿಯದ ದೇವರು ಮನವರಿಕೆ ಮಾಡಿಕೊಳ್ಳಬೇಕೆಂದು ಅವರು ಆಶಿಸುತ್ತಾರೆ. ಈಗ ಪೌಲನು ಹೇಳುತ್ತಾನೆ, ದೇವರು ನಿಮ್ಮಿಂದ ಏನನ್ನೂ ಬಯಸುವುದಿಲ್ಲ. ಆತನೇ ಕೊಡುತ್ತಿರುತ್ತಾನೆ. ನಿಮಗೆ ಜೀವವನ್ನು ಕೊಟ್ಟಿದ್ದಾನೆ, ನಿಮ್ಮ ಶ್ವಾಸವನ್ನು ಕೊಟ್ಟಿದ್ದಾನೆ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಕೊಟ್ಟಿದ್ದಾನೆ. ಆತನು ಎಲ್ಲವನ್ನು ಕೊಟ್ಟಿದ್ದಾನೆ. ಈ ಅಥೇನೆಯರು ಸೂರ್ಯನನ್ನು ಆರಾಧಿಸುತ್ತಿದ್ದರು. ಈ ಅಪೊಲ್ಲೋ ದೇವತೆ ಪ್ರತಿದಿನ ತನ್ನ ರಥವನ್ನು ಆಕಾಶದಲ್ಲಿ ಎಳೆಕೊಂಡು ಬರುತ್ತಾನೆ ಎಂದು ಅವರು ಹೇಳುತ್ತಾರೆ. ಪ್ರಿಯರೇ, ಪೌಲನು ಹೇಳುತ್ತಾನೆ, ಸೂರ್ಯನು ದೇವರಿಂದ ನಿರ್ಮಿಸಲ್ಪಟ್ಟವನು. ದೇವರು ನಿಮಗೆ ಕೊಟ್ಟ ದಾನವಾಗಿದ್ದಾನೆ. ಉಂಟು ಮಾಡಿದ ಆತನು ಜೀವಿಸುವ ದೇವರೇ ಆಗಿದ್ದಾನೆ. ನಿಮಗೆ ಎಲ್ಲವನ್ನು ದಯಪಾಲಿಸಿದನು ಆತನೇ, ಮತ್ತು ಅದರೊಂದಿಗೆ ನಿಮಗೆ ರಕ್ಷಣೆಯನ್ನೂ ದಯಪಾಲಿಸ್ತಾನೆ. ನಿಮಗೆ ಆತನು ಭೌತಿಕ ವಸ್ತುಗಳನ್ನು ಮಾತ್ರವಲ್ಲದೆ ಆತ್ಮಿಕ ಕಾಣಿಕೆಗಳನ್ನೂ ಕೊಡುತ್ತಾನೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ: ಆತನು ಒಬ್ಬನಿಂದ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಒಬ್ಬನಿಂದಲೇ ಎಂಬುದನ್ನು ತುಂಬ ತಪ್ಪಾಗಿ ತಿಳ್ಕೊಂಡಿರುವುದರಿಂದ ಅದರ ಕುರಿತಾಗಿ ತಪ್ಪು ಭಾವನೆಗಳನ್ನು ತೆಗೆದು ಬಿಡುವುದು ಒಳ್ಳೆಯದು. ಕನ್ನಡ ಭಾಷಾಂತರದಲ್ಲಿ ಇದು ಸರಿಯಾಗಿ ಭಾಷಾಂತರವಾಗಿದೆ. ದೇವರು ಒಂದೇ ಮಾನವ ಜನಾಂಗವನ್ನುಂಟು ಮಾಡಿದ್ದಾನೆ. ಈ ವಚನವು ಸಹೋದರತ್ವದ ಕುರಿತಾಗಿ ಮಾತನಾಡುತ್ತಿಲ್ಲ. ಸತ್ಯವೇದದಲ್ಲಿರುವ ಒಂದೇ ಒಂದು ಸಹೋದರತ್ವವು ಕ್ರಿಸ್ತ ಯೇಸುವಿನಲ್ಲಿರುವವರ ಸಹೋದರತ್ವ. ಇದನ್ನು ನಾನು ಬದಲಾಯಿಸಿ ಪಾಪದ ಸಹೋದರತ್ವವೆಂಬುದೊಂದು ಇದೆ ಎಂದು ಹೇಳಬಹುದು. ಯಾಕಂದರೆ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. ಪೌಲನ ಮಾತು ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಎಂಬುದು
ಆಕರ್ಷಕವಾದ ಮಾತಾಗಿದೆ. ಪ್ರಿಯರೇ, ಆತನು ವಿಶ್ವವನ್ನು ಮಾನವರನ್ನು ಸೃಷ್ಟಿಸಿದ ದೇವರು ಮಾತ್ರವಲ್ಲದೆ ಆತನು ಅವರನ್ನು ನಿರ್ದಿಷ್ಟವಾದ ಭೌಗೋಳಿಕ ಮೇರೆಗಳೊಳಗೆ ಇರಿಸಿದನು. ದೇವರು ಕಪ್ಪು ಚರ್ಮದವರನ್ನು ಸೂರ್ಯನ ಬಿಸಿಲು ಚೆನ್ನಾಗಿರುವಲ್ಲಿಯೂ ಬಿಳಿ ಚರ್ಮದವರನ್ನು ಉತ್ತರ ಭಾಗದಲ್ಲಿ ಸೂರ್ಯನ ಬಿಸಿಲು ಇಲ್ಲದಲ್ಲಿ ಇಟ್ಟಿರುವುದಕ್ಕೂ ವೈದ್ಯಕೀಯ ಕಾರಣಗಳಿರುತ್ತವೆಂಬುದನ್ನು ತಿಳಿದು ಬಂದಿದೆ. ನಮ್ಮಲ್ಲಿ ಬಿಳಿ ಚರ್ಮದವರು ಸೂರ್ಯನ ಬಿಸಿಲಿಗೆ ಹೆಚ್ಚಾಗಿ ಬೀಳದಂತೆ ಎಚ್ಚರವಾಗಿರಬೇಕು. ಪ್ರಿಯರೇ, ತನ್ನ ಸೃಷ್ಟಿಗಳಿಗೆ ಭೌಗೋಳಿಕ ಮೇರೆಗಳನ್ನು ನೇಮಿಸಿದಾತನು ದೇವರೇ ಆಗಿದ್ದಾನೆ. ದೇವರು ಜನಾಂಗಗಳನ್ನು ನಿರ್ದಿಷ್ಟ ಜಾಗಗಳಲ್ಲಿ ಇರಿಸಿದ್ದಾನೆ. ಆದರೆ ಈ ಜನಾಂಗಗಳವರು ತಮಗೆ ನೇಮಕವಾದ ಸ್ಥಳಗಳಲ್ಲಿರಲು ಇಷ್ಟಪಡದಿದ್ದರಿಂದ ಎಲ್ಲ ಯುದ್ಧಗಳು ನಡೆದವು ಎಂದು ತಿಳಿಯುತ್ತದೆ. ಭೂಲೋಕದಲ್ಲಿ ಸಂಭವಿಸಿದ ಎಲ್ಲ ಯುದ್ಧಗಳ ಮೂಲ ಕಾರಣ ಇದೇ ಆಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸೋಣ. ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಡವಾಡಿ ಅಂದರೆ ದೇವರನ್ನು ಹುಡುಕುತ್ತಾ ತಡವಾಡುವುದರ ಕುರಿತು ಇರುತ್ತದೆ. ಮಾನವನು ನಿಜವಾಗಿ ಜೀವಿಸುವ ಸತ್ಯ ದೇವರನ್ನು ಹುಡುಕುತ್ತಾ ಇಲ್ಲ, ಆದರೆ ಯಾವುದಾದರೊಂದು ದೇವರನ್ನು ಹುಡುಕುತ್ತಿದ್ದಾನೆ. ಅವನು ಹುಡುಕುವನಾದರೂ ನಿಜ ಜೀವಿಸುವ ದೇವರಿಗಾಗಿ ಹುಡುಕುತ್ತಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ: ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಅವರನ್ನು ದೇವರ ಮಕ್ಕಳು ಎಂದು ಕರೆಯದೆ ದೇವರ ಸಂತಾನದವರು ಎಂಬುದಾಗಿ ಹೇಳುತ್ತಾರೆ. ಆತನು ಸೃಷ್ಟಿಯ ಕುರಿತಾಗಿ ಹೇಳಿ ಸೃಷ್ಟಿಯ ಮೂಲಕವಾಗಿ ದೇವರ ಸಂಬಂಧ ಕುರಿತಾಗಿ ತಿಳಿಸುತ್ತಾನೆ. ಅವನು ಇಲ್ಲಿ ವಿಶ್ವದೇವತಾ ತತ್ವವನ್ನು ಕುರಿತು ಹೇಳುತ್ತಿಲ್ಲ. ಎಲ್ಲವೂ ದೇವರು ಎಂಬುದಾಗಿ ಅವನು ಹೇಳುತ್ತಿಲ್ಲ. ನಾವು ದೇವರಲ್ಲಿ ಬದುಕುತ್ತೇವೆ, ಚಲಿಸುತ್ತೇವೆ, ನಮ್ಮ ಅಸ್ತಿತ್ವ ಆತನಲ್ಲಿಯೇ ಇದೆ ಎಂದು, ದೇವರು ಈ ಸೃಷ್ಟಿ ಮಾಡಲ್ಪಟ್ಟ ವಿಶ್ವದಿಂದ ದೂರವಾಗಿದ್ದಾನೆ ಎಂದು ಹೇಳುತ್ತಿದ್ದಾನೆ. ಪ್ರಿಯರೇ, ಪೌಲನು ಅವರ ಕವಿಗಳ ಮಾತುಗಳನ್ನೇ ಹೇಳುತ್ತಿದ್ದಾನೆ. ಅವನು ಹೇಳಿದ ಒಬ್ಬ ಕವಿಯು ಸುಮಾರು ಕ್ರಿಸ್ತಪೂರ್ವ 270 ಸುಮಾರಿಗೆ ಇದ್ದ ಅರಸ್ತಾಸ್ ಎಂಬಾತನು. ಅವನು ಕಿಲಿಕ್ಯದವನು, ಒಬ್ಬ ಸ್ಥಾಯಿಕನೂ ಆಗಿದ್ದನು. ಅವನು ಜ್ಯೂಸ್ ದೇವತೆಯ ಸ್ತುತಿಗಾಗಿ ಒಂದು ಕವಿತೆ ಬರೆದನು. ಅದರಲ್ಲಿ ನಾವು ಆತನ ಸಂತಾನದವರು ಎಂದು ಹೇಳಿದ್ದಾನೆ. ಕ್ಲಿಯಾಂತಸ್ ಎಂಬವನು ಕ್ರಿಸ್ತಪೂರ್ವ 300 ಸುಮಾರಿಗೆ ಜೀವಿಸಿದ್ದ ಇನ್ನೊಬ್ಬ ಕವಿ. ಅವನು ಕೂಡ ಜ್ಯೂಸ್ನ ಕುರಿತು ಒಂದು ಪದ್ಯ ಬರೆದು ನಾವು ಆತನ ಸಂತಾನದವರು ಎಂದು ತಿಳಿಸಿರುತ್ತಾನೆ. ಪೌಲನಾದರೂ ನಾವು ದೇವರ ಸೃಷ್ಟಿಗಳಾಗಿದ್ದೇವೆಂದು ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯ ಶಿಲ್ಪವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ, ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು ಎಂಬುದಾಗಿ. ಅಂದರೆ ನಾವು ವಿಗ್ರಹಾರಾಧಕರಾಗಿರಬಾರದೆಂದು ಅವನ ಮಾತಿನ ಅರ್ಥ. ದೇವರ ಸೃಷ್ಟಿಕರ್ತನೆಂದು ಅವನು ತೋರಿಸಿದ್ದಾನೆ. ಈಗ ಆತನನ್ನು ವಿಮೋಚಕನನ್ನಾಗಿ ಪ್ರಕಟಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಗ್ರಹಾರಾಧನೆಯನ್ನು ದೇವರು ಲಕ್ಷ್ಯಕ್ಕೆ ತಾರದಿದ್ದ ಕಾಲವೊಂದಿತ್ತು. ಈಗ ಜಗತ್ತಿಗೆ ಬೆಳಕು ಬಂದಿದೆ. ದೇವರು ಎಲ್ಲ ಕಡೆಯ ಎಲ್ಲ ಜನರಿಗೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಕರೆ ಕೊಡುತ್ತಿದ್ದಾನೆ. ಬೆಳಕು ಜವಾಬ್ದಾರಿಯನ್ನು ಕೊಡುತ್ತದೆ. ಎಲ್ಲ ಜನರು ಪಶ್ಚಾತ್ತಾಪ ಪಡಬೇಕೆಂದು ದೇವರು ಅಪ್ಪಣೆ ಕೊಡುತ್ತಿದ್ದಾನೆ. ತನ್ನ ಹಿಂದಿನ ಕಾರ್ಯಗಳ ಮೂಲಕ ದೇವರ ಸೃಷ್ಟಿಕರ್ತನಾಗಿ ಕಾಣಿಸಿಕೊಂಡಿದ್ದಾನೆ. ಈಗಿನ ಕಾರ್ಯಗಳ ಮೂಲಕ ಆತನು ವಿಮೋಚಕನಾಗಿ ಕಾಣಿಸಿಕೊಳ್ಳುತ್ತಾನೆ. ಮುಂದಿನ ಕಾರ್ಯಗಳ ಮೂಲಕ ಆತನು ನ್ಯಾಯಾಧಿಪತಿಯಾಗಿ ಕಾಣಿಸಿಕೊಳ್ಳಲಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯಾಕಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ
ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನ್ಯಾಯ ತೀರಿಸುವಾಗ ಅದು ಸರಿಯಾದ ತೀರ್ಪೇ ಆಗಿರುತ್ತದೆ. ಮೊಳೆಗಳಿಂದಾದ ಗಾಯ ಹೊಂದಿದ ಸತ್ತವರೊಳಗಿಂದ ಎದ್ದು ಬಂದ ಒಬ್ಬಾತನಿಂದ ನ್ಯಾಯ ತೀರ್ಪು ಉಂಟಾಗುತ್ತದೆ. ಪೌಲನು ಯಾವಾಗಲೂ ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಮಾತನಾಡುತ್ತಾನೆ. ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದದ್ದು ಎಲ್ಲ ಮಾನವರಿಗೆ ಒಂದು ಘೋಷಣೆಯಾಗಿದೆ. ಇದರಿಂದಾಗಿಯೇ ನ್ಯಾಯ ತೀರ್ಪೊಂದು ಉಂಟೆಂದು ದೇವರು ಸ್ಥಿರಪಡಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 32ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು. ಬೇರೆ ಕೆಲವರು, ನೀನು ಈ ವಿಷಯದಲ್ಲಿ ಹೇಳುವುದನ್ನು ನಾವು ಇನ್ನೊಂದು ಸಾರಿ ಕೇಳುತ್ತೇವೆ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಹಾಸ್ಯ ಮಾಡಿದ್ದು ಯಾಕೆ ಗೊತ್ತಿದೆಯೋ? ಯಾಕಂದರೆ ಪ್ಲೇಟೋನ ಬೋಧನೆ ಪ್ರಕಾರ ಸತ್ತವರ ಪುನರುತ್ಥಾನವೆಂಬುದು ಇಲ್ಲ. ಅದು ಪ್ಲೇಟೋನ ತತ್ವದ ಗುರುತು. ಅದು ಶಾರೀರಿಕ ಪುನರುತ್ಥಾನವನ್ನು ಅಲ್ಲಗಳೆಯುತ್ತದೆ. ಯಾರಾದರೂ ಆತ್ಮಿಕ ಪುನರುತ್ಥಾನದ ಕುರಿತು ಮಾತನಾಡುತ್ತಾ ಶಾರೀರಿಕ ಪುನರುತ್ಥಾನವನ್ನು ಅಲ್ಲಗಳೆಯುವುದಾದರೆ ಅದು ಪ್ಲೇಟೋನ ತತ್ವವೇ ಹೊರತು ದೇವರ ವಾಕ್ಯಕ್ಕನುಸಾರವಾದದಲ್ಲ. ಪೌಲನು ಸತ್ತವರೊಳಗಿಂದ ಭೌತಿಕವಾಗಿ ಪುನರುತ್ಥಾನವಾಗುವ ಕುರಿತಾಗಿ ಇಲ್ಲಿ ತಿಳಿಸುತ್ತಿದ್ದಾನೆ. ಆದ್ದರಿಂದ ಸತ್ತವರೊಳಗಿಂದ ಎದ್ದು ಬರುವ ವಿಚಾರ ಕೇಳಿದಾಗ ಅವರು ಹಾಸ್ಯ ಮಾಡಿದರು. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 33ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರಲು ಪೌಲನು ಅವರ ಮಧ್ಯದಿಂದ ಹೊರಟು ಹೋದನು ಎಂಬುದಾಗಿ. ಪ್ರಿಯರೇ, ಕೆಲವು ಟೀಕಾಕಾರರು ಪೌಲನು ಅಥೇನೆಯಲ್ಲಿ ಸೋಲನ್ನನುಭವಿಸಿದನೆಂದು ಹೇಳುತ್ತಾರೆ. ಅವನು ಸೋಲಲಿಲ್ಲ. ಸುವಾರ್ತೆಯನ್ನು ಹಾಸ್ಯ ಮಾಡುವವರು ಎಲ್ಲ ಕಾಲಗಳಲ್ಲಿಯೂ ಇರುತ್ತಾರೆ. ಹಾಗೆಯೇ ನಂಬುವವರೂ ಇರುತ್ತಾರೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕೆಲವರು ಅವನನ್ನು ಅಂಟಿಕೊಂಡು ನಂಬಿದರು. ನಂಬಿದವರಲ್ಲಿ ಅರಿಯೋಪಾಗದ ಸಭೆಯವನಾದ ದಿಯೋನ್ಯೂಸನು, ದಾಮರಿ ಎಂಬಾಕೆಯು ಇನ್ನೂ ಕೆಲವರು ಇದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಅಥೇನೆಯಲ್ಲಿ ಸೋಲಲಿಲ್ಲ. ಅನೇಕರು ಅವನನ್ನು ಹಿಂಬಾಲಿಸಿದರು. ಅಂದರೆ ಅವನು ಸಾರಿದಂಥ ಜೀವವುಳ್ಳ ದೇವರ ಬೋಧನೆಯನ್ನು ಅಂಗೀಕರಿಸಿದರು. ಇಲ್ಲಿಗೆ ಅಪೊಸ್ತಲ ಕೃತ್ಯಗಳ ಪುಸ್ತಕದ 17ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ದೇವರಾತ್ಮನ ಸಹಾಯದಿಂದ ನಾವು ಕಲಿತುಕೊಂಡಂಥ ಸತ್ಯಗಳಿಗಾಗಿ, ಅಮೂಲ್ಯವಾದ ಸಂಗತಿಗಳಿಗಾಗಿ ದೇವರನ್ನು ಕೊಂಡಾಡುತ್ತಾ 18ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಪೌಲನ 2ನೇ ಪ್ರಸಂಗ ಪ್ರಯಾಣ ಮುಂದುವರಿದದ್ದು ಎಂಬುದಾಗಿ. ಪ್ರಿಯರೇ, ಪೌಲನು ಕೊರಿಂಥದಲ್ಲಿಯೂ ಅಪೊಲ್ಲೋಸನು ಎಫೆಸದಲ್ಲಿಯೂ, ನಾವು ಇನ್ನೂ ಪೌಲನ 2ನೇ ಪ್ರಸಂಗ ಪ್ರಯಾಣದಲ್ಲಿಯೇ ಇದ್ದೇವೆ. ಅವನು ಅಥೇನೆಯಲ್ಲಿ ತಿಮೋತಿಯ ಸೀಲರನ್ನು ಕಾಯುತ್ತಾ ಅವರು ಬೇರೋಯ ಹಾಗೂ ಥೆಸಲೋನಿಕ ಸಭೆಗಳಿಂದ ತರಲಿರುವ ವರದಿಗಳಿಗಾಗಿ ಎದುರು ನೋಡುತ್ತಿದ್ದನು. ಅಥೇನೆಯಲ್ಲಿನ ಸೌಹಾರ್ದಿಕ ಸೇವೆಯ ಬಳಿಕ ಪೌಲನು ಕೊರಿಂಥಕ್ಕೆ ಪ್ರಯಾಣ ಬೆಳೆಸುತ್ತಾನೆ. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು ಎಂಬುದಾಗಿ. ಪ್ರಿಯರೇ, ಬಹುಶಃ ಪೌಲನು ನಡಕೊಂಡು ಹೋಗಿರಬೇಕು. ಆ ದಾರಿ ಮುಗಿಸಲು ತುಂಬ ದೂರ ನಡೆಯಬೇಕಾಗಿತ್ತು. ಆದರೆ ಆ ದೃಶ್ಯ ಬಹು ಅಂದವಾದದ್ದಾಗಿತ್ತು. ಪೌಲನು ಕೊರಿಂಥದ ವಿಶ್ವಾಸಿಗಳಿಗೆ ಯಾಕೆ ಪತ್ರ ಬರೆದನೆಂಬುದನ್ನು ಕೊರಿಂಥದವರಿಗೆ ಬರೆದ ಪತ್ರಿಕೆಗಳ ಅಧ್ಯಯನ ಮಾಡುವಾಗ ನಾವು ತಿಳಿದುಕೊಳ್ಳೋಣ. ಪ್ರಿಯರೇ, ಕೊರಿಂಥ ಪಟ್ಟಣವು ಆಗಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ದುಷ್ಟತನಗಳಿಂದ ತುಂಬಿತ್ತು. ಅದು ರೋಮಾಯ ಸಾಮ್ರಾಜ್ಯದ ಅತಿ ವಿಲಾಸಿ ಪಟ್ಟಣವಾಗಿತ್ತು. ಯಾವ ವಿಧವಾದ ಸಂಭ್ರಮ ಬೇಕಾದರೂ ಅಲ್ಲಿತ್ತು. ಲೈಂಗಿಕತೆ, ಕುಡಿಕತನ, ಇನ್ನಿತರ ಎಲ್ಲ ವಿಧವಾದ ದೈಹಿಕ ಸಂತೋಷಗಳು ಅಲ್ಲಿ ಸಿಗುತ್ತಿದ್ದವು. ಕೊರಿಂಥದಲ್ಲಿ ಈಗಲೂ ಅಂದಿನ ದೊಡ್ಡ ರೋಮಾಯ ಸ್ನಾನಗೃಹವಿದೆ. ಅನೇಕರು ಅಲ್ಲಿ ಹೋಗಿ ಸ್ನಾನ ಮಾಡುತ್ತಿದ್ದರು. ಸ್ವಲ್ಪ ದೂರದಲ್ಲೇ ಅಪೋದಿತಳ ಇಲ್ಲವೇ ಮೀನಸಳ ಗುಡಿಯಿತ್ತು. ಅಲ್ಲಿ 1,000 ಕನ್ನಿಕೆಯರಿರುತ್ತಿದ್ದರು. ಅವರು ವೇಶ್ಯೆಯವರಾಗಿದ್ದರು. ಲೈಂಗಿಕತೆ ಅವರಿಗೊಂದು ಧರ್ಮವಾಗಿತ್ತು. ಕೊರಿಂಥವು ಆ ದಿನಗಳ ಅತಿ ಹೆಚ್ಚಿನ ಕೆಟ್ಟು ಹೋದ ಪಟ್ಟಣವಾಗಿತ್ತು. ಅಲ್ಲಿ 2 ಬೃಹತ್ಕಾರದ ರಂಗಮಂಟಪಗಳಿದ್ದವು. ಅನೇಕರು ಜಗತ್ತಿನ ಎಲ್ಲ ಕಡೆಯಿಂದ ಕೊರಿಂಥಕ್ಕೆ ಬರುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಪೌಲನು ತನ್ನ 2ನೇ ಪ್ರಸಂಗ ಪ್ರಯಾಣದಲ್ಲಿಯೂ 3ನೇ ಪ್ರಯಾಣದಲ್ಲಿಯೂ ಕೊರಿಂಥಕ್ಕೆ ಬಂದಿದ್ದನು. ಪೌಲನು ಈ ಸ್ಥಳದಲ್ಲಿಯೇ ಬಹಳ ಫಲಕಾರಿಯಾದ ಸೇವೆ ಮಾಡಲು ಸಾಧ್ಯವಾಗಿತ್ತು. ಪೌಲನ ಸೇವೆಗಳಲ್ಲಿ ಅತ್ಯುತ್ತಮವಾದದ್ದನ್ನು ಅವನು ಕೊರಿಂಥ ಹಾಗೂ ಎಫೆಸಗಳಲ್ಲಿ ಮಾಡಿದನೆಂದು ನನ್ನ ಭಾವನೆ. ಪ್ರಿಯರೇ,
ಎಫೆಸವು ಧಾರ್ಮಿಕ ಕೇಂದ್ರವಾಗಿತ್ತು, ಕೊರಿಂಥವು ಪಾಪಕೃತ್ಯಗಳ ಕೇಂದ್ರವಾಗಿತ್ತು. ಎರಡೂ ಕೂಡ ವಿಶೇಷವಾದ ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಪ್ರಿಯರೇ, ಪೌಲನು ಕೊರಿಂಥಕ್ಕೆ ಪ್ರಥಮ ಸಲ ಬಂದಾಗ ಏನು ಮಾಡಿದನೆಂದು ನೋಡೋಣ. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಪೊಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿವಸಗಳ ಮುಂಚೆ ಇತಾಲಿಯ ದೇಶದಿಂದ ಅಲ್ಲಿಗೆ ಬಂದಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೊರಿಂಥ ಪಟ್ಟಣದಲ್ಲಿ ಪೌಲನು ರೋಮಿನಿಂದ ಬಂದಿದ್ದ ಈ ಯಹೂದಿ ದಂಪತಿಗಳನ್ನು ಸಂಧಿಸಿದನು. ಜಗತ್ತಿನಲ್ಲೆಲ್ಲ ತೆರೆಯಂತೆ ಪ್ರಸರಿಸಿದ್ದ ಯಹೂದಿ ವಿರೋಧಿ ಅಲೆಯಿಂದಾಗಿ ಅವನು ರೋಮನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದರು. ರೋಮಾಯ ಆಡಳಿತ ಕಾಲದಲ್ಲಿ ಈ ಘಟನೆ ಅನೇಕ ಬಾರಿ ನಡೆದಿತ್ತು. ಈ ಸಮಯದಲ್ಲಿ ಕ್ಲೌದಿಯ ಚಕ್ರವರ್ತಿಯು ಎಲ್ಲ ಯಹೂದ್ಯರನ್ನು ರೋಮನ್ನು ಬಿಟ್ಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟಿದ್ದನು. ಹೀಗೆ ರೋಮಿನಿಂದ ಹೊರಹೋದವರಲ್ಲಿ ಅಕ್ವಿಲ, ಪ್ರಿಸ್ಕಿಲ್ಲರೆಂಬ ಈ ಅದ್ಭುತ ದಂಪತಿಗಳೂ ಇದ್ದರು. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ. ಪೌಲನು ಅವರ ಮನೆಗೆ ಹೋಗಿ ತಾನೂ ಅವರು ಒಂದೇ ಕಸಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸಬಾಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಕ್ವಿಲನು ವ್ಯವಹಾರದ ನಿಮಿತ್ತ ಅಲ್ಲಿಗೆ ಬಂದಿದ್ದನು. ಅವರು ಅಲ್ಲಿ ತಮ್ಮ ಅಂಗಡಿಯನ್ನು ತೆರೆದುಕೊಂಡಿದ್ದರು. ಒಂದು ದಿನ ಅವರ ಅಂಗಡಿಗೆ ಅಂತಿಯೋಕ್ಯದಿಂದ ಪ್ರಯಾಣ ಮಾಡಿ ಬಂದಿದ್ದ ಯಹೂದ್ಯನೊಬ್ಬನು ಬಂದನು. ಅವರು ಅವನನ್ನು ಪರಿಚಯ ಮಾಡಿಕೊಂಡು ಈ ಪೌಲನನ್ನು ತಮ್ಮೊಂದಿಗೆ ಸೇರಿಸಿಕೊಂಡು ಅವರು ಏನನ್ನೂ ಮಾತನಾಡಿಕೊಂಡಿರಬಹುದು. ಪೌಲನು ಅವರನ್ನು ಕರ್ತನ ಬಳಿಗೆ ನಡೆಸಿದನು. ಸಭಾಮಂದಿರದಲ್ಲಿ ಕರ್ತನ ಕಡೆಗೆ ಇನ್ನೂ ಅನೇಕರು ತಿರುಗಿಕೊಂಡರು. ಆದರೆ ಪೌಲನಿಗೆ ಯಹೂದ್ಯರಿಂದ ತುಂಬ ವಿರೋಧವೂ ಉಂಟಾಯಿತು. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನೋಡಿರಿ. ಅಲ್ಲಿ ಹೀಗೆ ಬರೆದಿದೆ. ಅವನು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರದಲ್ಲಿ ಚರ್ಚಿಸಿ ಯಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು. ಸೀಲನೂ ತಿಮೋತಿಯನು ಮಕೆದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಿಮೋತಿಯ ಸೀಲರ ಬರುವಿಕೆಗಾಗಿ ಪೌಲನು ಅಥೇನೆಯಲ್ಲಿ ಕಾಯುತ್ತಿದ್ದನು. ಆದರೆ ಅವರು ಅಲ್ಲಿಗೆ ಬರಲಿಲ್ಲ. ಈಗ ಅವರು ಕೊರಿಂಥದಲ್ಲಿ ಅವನನ್ನು ಹುಡುಕಿಕೊಂಡು ಮಕೆದೋನ್ಯದ ಸಭೆಗಳ ಕುರಿತಾಗಿ ವರದಿ ಒಪ್ಪಿಸಿದರು. ನಾವು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಓದುವಾಗ ಪೌಲನು ತಿಮೋತಿಯನ ವರದಿ ತಿಳಿಸಿದ ಬಳಿಕ ಇಲ್ಲಿಂದಲೇ ಆ ಪತ್ರಿಕೆಯನ್ನು ಬರೆದದ್ದಾಗಿ ತಿಳಿಯುತ್ತೇವೆ. ಈಗ ಅವನು ಮಾತನಾಡಬೇಕೆಂದು ತಿಳಿದು ಯೇಸುವೇ ಮೆಸ್ಸಿಯನೆಂದು ಸಾಕ್ಷಿ ಹೇಳಿದನು. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಅವರು ಎದುರಿಸಿ ದೂಷಿಸಲಾಗಿ ಅವನು ತನ್ನ ವಸ್ತ್ರಗಳನ್ನು ಜಾಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ. ನಾನು ಇಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯಜನರ ಬಳಿಗೆ ಹೋಗುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಹುಶಃ ಈ ಸಮಯದಲ್ಲಿ ಪೌಲನು ತನ್ನನ್ನು ಪ್ರತ್ಯೇಕಿಸಿಕೊಂಡು ಅನ್ಯಜನರ ಬಳಿಗೆ ಸುವಾರ್ತೆ ತಿಳಿಸಲು ಹೋದನು. ಈ ಸಮಯದಲ್ಲಿ ಮುಂದೆ ಪೌಲನ ಸೇವೆ ಹೆಚ್ಚಾಗಿ ಅನ್ಯಜನರ ನಡುವೆ ಇರುವುದನ್ನು ಕಾಣುತ್ತೇವೆ. ಅದು ಎಫೆಸದಲ್ಲಿಯೂ ರೋಮಿನಲ್ಲಿಯೂ ನಿಜವೆಂದು ಕಂಡುಬರುತ್ತದೆ. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದಿದೆ. ಅವನು ಆ ಸ್ಥಳವನ್ನು ಬಿಟ್ಟು ದೇವರಿಗೆ ಭಯಪಡುವವನಾಗಿದ್ದ ತೀತಯುಕ್ತನೆಂಬವನ ಮನೆಗೆ ಹೋದನು. ಅವನ ಮನೆ ಸಭಾಮಂದಿರದ ಮಗ್ಗುಲಲ್ಲೇ ಇತ್ತು. ಸಭಾಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು ಮತ್ತು ಕೊರಿಂಥದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಕೊರಿಂಥದಲ್ಲಿ ಸುಮಾರು 18 ತಿಂಗಳು ಸೇವೆ ಮಾಡಿದನು ಮತ್ತು ಅಲ್ಲಿ ಅವನಿಂದ ಒಳ್ಳೆಯ ಸೇವೆ ನಡೆಯಿತು. ಯಹೂದ್ಯರು ಅವನನ್ನು ವಿರೋಧಿಸಿದಾಗ ಅವನು ಅನ್ಯಜನರ ಕಡೆಗೆ ತಿರುಗಿದನು. ಈಗ ಪೌಲನು ಒಂದು ವಿಸ್ತಾರವಾದ ಸೇವಾ ಕ್ಷೇತ್ರಕ್ಕೆ ಕಾಲಿಟ್ಟದರಿಂದ ದೇವರು ಅವನ ಸಂಗಡ ಮಾತನಾಡಿದರು. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತನಾಡುತ್ತಲೇ ಇರು. ನಾನೇ ನಿನ್ನೊಂದಿಗಿದ್ದೇನೆ. ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರಿಗೆ ಅನೇಕ ಜನರಿರುವ ಪ್ರದೇಶಗಳಲ್ಲಿ ಕೊರಿಂಥವು ಕೊನೆಯದಾಗಿರಬಹುದೆಂದು ನಾವು ಭಾವಿಸಬಹುದು.
ನಾನು ಒಂದು ಊರಿಗೆ ತುಂಬ ಸಲ ಹೋಗಿದ್ದೆ. ನಾನು ಪ್ರಾಮಾಣಿಕನಾಗಿ ಹೇಳುತ್ತೇನೆ, ನಾನು ಅಲ್ಲಿನ ಜನಸಂದಣಿಯನ್ನು ನೋಡುವಾಗ ಅಲ್ಲಿ ಕರ್ತನಿಗೆ ಬೇಕಾದವರಿರಬಹುದೆಂಬ ಕಲ್ಪನೆಯೂ ನನಗೆ ಬರಲಿಲ್ಲ. ಒಂದು ವೇಳೆ ಕರ್ತನು ನನಗೆ ಈ ಪಟ್ಟಣದಲ್ಲಿ ನನ್ನವರು ತುಂಬ ಮಂದಿ ಇದ್ದಾರೆ ಎಂದು ಹೇಳಿದರೆ ನಾನು ಕರ್ತನನ್ನು ಪ್ರಶ್ನಿಸುವುದಿಲ್ಲ. ಆದರೆ ನನ್ನ ಯೋಚನಾ ಸರಣಿ ಅದಕ್ಕೆ ವಿರುದ್ಧವಾದದ್ದೇ ಆಗಿತ್ತು. ಪ್ರಿಯರೇ, ಪೌಲನು ಕೊರಿಂಥದಲ್ಲಿ ಈಗಾಗಲೇ ತುಂಬ ಸಮಯ ಕಳೆದದಾಗಿತ್ತು. ಅವನು ಆ ಪಟ್ಟಣದ ಕುರಿತಾಗಿ ಆಶ್ಚರ್ಯಪಡುತ್ತಿದ್ದಿರಬಹುದು. ಅವನಿಗೆ ಅಲ್ಲಿ ವಿರೋಧ ಉಂಟಾದಾಗ ಅವನು ಆ ಪಟ್ಟಣವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಲು ಯೋಚಿಸಿದ್ದಿರಬಹುದು. ಆದರೆ ಕರ್ತನು ತಾನೇ ಮಧ್ಯ ಪ್ರವೇಶಿಸಿ ಪೌಲನನ್ನು ತಡೆದನು. ಅವನು ಪೌಲನಿಗೆ, ನನಗೆ ಇಲ್ಲಿ ತುಂಬ ಜನ ಬೇಕಾದವರಿದ್ದಾರೆ ಅಂದನು. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನಾವು ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅವನು 1 ವರ್ಷ 6 ತಿಂಗಳು ಅಲ್ಲೇ ಇದ್ದುಕೊಂಡು ಆ ಜನರಿಗೆ ದೇವರ ವಾಕ್ಯವನ್ನು ಉಪದೇಶ ಮಾಡುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಕೊರಿಂಥದಲ್ಲಿ ಕೆಲವು ತಿಂಗಳು ಸೇವೆ ಮಾಡಿದ ಬಳಿಕ ಪುನಃ ಅಲ್ಲಿ ವಿರೋಧ ಉಂಟಾಯಿತು. ದೇವರ ವಾಕ್ಯವು ಸಾರಲ್ಪಟ್ಟಲ್ಲೆಲ್ಲ ವಿರೋಧಗಳು ಕಂಡುಬಂದದನ್ನು ನಾವು ಕಲಿತುಕೊಂಡಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ನಮ್ಮ ಬಳಿಯಲ್ಲಿದೆ, ನಮ್ಮ ಜೊತೆ ಇದೆ, ಅದು ನಮ್ಮ ಒಳಗೆ ಇದೆ. ನಾವು ಆ ವಾಕ್ಯಕ್ಕೆ ವಿಧೇಯರಾಗುವುದಾದರೆ ಖಂಡಿತವಾಗಿಯೂ ಅದು ನಮ್ಮನ್ನು ಶುದ್ಧೀಕರಿಸುತ್ತದೆ, ಬಲಪಡಿಸುತ್ತದೆ ಮತ್ತು ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗಿ ನಡೆಯುವುದಕ್ಕಾಗಿ ಸಹಾಯ ಮಾಡುತ್ತದೆ. ಯಾಕಂದರೆ ವಾಕ್ಯವೇ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಆತನೇ ನಮ್ಮ ರಕ್ಷಕನು, ಆತನೇ ನಮ್ಮ ಒಡೆಯನು. ಆತನೊಂದಿಗೆ ಇದ್ದುಕೊಂಡು ನಿಜವಾದ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಕರ್ತನಲ್ಲಿ ಪ್ರಿಯರೇ, ಅಥೇನೆ ಪಟ್ಟಣದವರು ನಿಜ ದೇವರನ್ನು ತಿಳಿಯದೆ ಜೀವಿಸುತ್ತಿದ್ದರು. ದೇವರಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ನಮ್ಮಲ್ಲಿ ಇರುವಂಥದ್ದೆಲ್ಲವೂ ಆತನೇ ಕೊಟ್ಟದ್ದು. ಆತನು ಬಯಸುವುದು ನಾವು ಆತನನ್ನು ಹುಡುಕಿ ಕಂಡುಕೊಳ್ಳಬೇಕು ಎಂಬುದಾಗಿ ಅಷ್ಟೇ. ಹೌದು ಪ್ರಿಯರೇ, ಇನ್ನೂ ನೀವು ಜೀವಿಸುವ ದೇವರನ್ನು ಕಂಡುಕೊಳ್ಳದೇ ಇರುವುದಾದರೆ ಇಂದೇ ಆತನ ವಾಕ್ಯದ ಮೂಲಕ ಆತನ ಬಳಿಗೆ ಬನ್ನಿರಿ. ಯೇಸು ಕ್ರಿಸ್ತನ ಮೂಲಕ ಜೀವವನ್ನು ಪಡೆದುಕೊಳ್ಳಿರಿ. ಪ್ರಾರ್ಥನೆ ಮಾಡೋಣ. ಪರಮೋನ್ನತ ದೇವ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಹೌದು ಕರ್ತನೆ, ನೀನು ನಮ್ಮನ್ನು ಯಾವಾಗಲೂ ನಡೆಸುವವನಾಗಿದ್ದಿ. ನೀನು ನಂಬಿಗಸ್ತನೇ ಆಗಿದ್ದಿ. ನಿನ್ನ ವಾಕ್ಯವು ನಮ್ಮ ಬಳಿ ಉಂಟು. ಅನೇಕ ನಿನ್ನ ಮಕ್ಕಳ ಮೂಲಕ ನಮ್ಮನ್ನು ಬಲಪಡಿಸುತ್ತಾ ಎಚ್ಚರಿಸುತ್ತಾ ಇದ್ದಿ. ಆದಾಗ್ಯೂ ಸ್ವಾಮಿ, ನಮಗೆ ಸಮಸ್ಯೆಗಳು ಕಷ್ಟಗಳು ಬಂದಾಗ ನಾವು ನಿನ್ನ ಬಳಿಗೆ ಬರುವುದ ಹೊರತು ಈ ಲೋಕದ ಮನುಷ್ಯರ ಬಳಿಗೆ ಅಥವಾ ಇತರರ ಬಳಿಗೆ ಓಡಿ ಹೋಗುತ್ತಾ ಇದ್ದೇವೆ. ನಮ್ಮನ್ನು ದಯಮಾಡಿ ಕ್ಷಮಿಸು ಕರ್ತನೆ. ನಾವು ಯಾವಾಗಲೂ ಎಲ್ಲ ಸಮಯದಲ್ಲಿಯೂ ಸಂತೋಷ, ದುಃಖ, ಸಮಸ್ಯೆ, ಇಕ್ಕಟ್ಟು ಏನೇ ಬಂದರೂ ನಿನ್ನ ಬಳಿಗೇ ಬರಲು ನಮಗೆ ಸಹಾಯ ಮಾಡು. ನಿನ್ನ ಪರಿಶುದ್ಧ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಯೇಸು ಸ್ವಾಮಿಯ ಉದ್ದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ಕರ್ತನೆ, ಆಮೇನ್. ಪ್ರಿಯರೇ, ನಿಜ ದೇವರ ಇರುವಿಕೆ, ಆತನ ಆಲೋಚನೆ ತಿಳಿದುಕೊಂಡ ನಾವು ಇತರರಿಗೆ ಅದನ್ನು ತಿಳಿಸೋಣ. ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.